ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗವರ್ನರ್ ಅರ್ಲೈಕರ್ ನಡೆಗೆ ಈಗ ನಟ ಪ್ರಕಾಶ್ ರಾಜ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿ ಕಿಡಿಕಾರಿದಂತ ಬಹುಭಾಷಾ ನಟ ಪ್ರಕಾಶ್ ರಾಜ್ ಗವರ್ನರ್ ವರ್ತನೆ ಅಸಹ್ಯ ಆಗಿದೆ, ಇದು ಸ್ವೀಕಾರ್ಹ ಅಲ್ಲ ಅಂತೇಳಿ. ಇದು ಅಸಂವಿಧಾನಿಕ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಆದ್ರೆ ವಿಜಯ್ಗೆ ಜನಾದೇಶ ಸಿಕ್ಕಿದೆ, ಹಕ್ಕು ಮಂಡನೆಗೆ ಅವಕಾಶ ಕೊಡಬೇಕಾಗಿತ್ತು. ಟಿವಿಕೆಯ ಮುಖ್ಯಸ್ಥ ದಳಪತಿ ವಿಜಯ್ ಪರ ಈಗ ಪ್ರಕಾಶ್ ರಾಜ್ ಕೂಡ ಬ್ಯಾಟ್ ಬೀಸಿದ್ದಾರೆ. ಸಂಖ್ಯಾಬಲ ಕೊರತೆ ಅಂತ ವಾಪಸ್ ಕಳಿಸಿದ್ದಾರೆ ಗವರ್ನರ್. 118 ಶಾಸಕರ ಸಹಿ ಬೇಕೇ ಬೇಕು ಅಂತ ಗವರ್ನರ್ ಕೇಳಿದ್ದಾರೆ. ಗವರ್ನರ್ ನಡೆಯನ್ನ ಟ್ವೀಟ್ ಮಾಡಿ ಖಂಡಿಸಿರುವಂತ ಪ್ರಕಾಶ್ ರಾಜ್. ಗವರ್ನರ್ ಅವರ ನಡೆಗೆ ಈಗ ನಟ ಪ್ರಕಾಶ್ ರಾಜ್ ಕೂಡ ಕೆಂಡಾಮಂಡಲ ಆಗಿದ್ದಾರೆ. ಸಿದ್ಧಾಂತಗಳಲ್ಲಿ ವಿಭಿನ್ನ ಇರಬಹುದು ಅಥವಾ ವ್ಯತ್ಯಾಸ ಇರಬಹುದು, ಬಟ್ ಈಗ ಗವರ್ನರ್ ನಡೆಗೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಅವರು ಖಂಡನೆ ವ್ಯಕ್ತಪಡಿಸಿರೋದು. ಕಾರಣ 2 ಬಾರಿ ಗವರ್ನರ್ ಭವನಕ್ಕೆ ಅಥವಾ ರಾಜಭವನಕ್ಕೆ ವಿಜಯ್ ದಳಪತಿ ಹೋದ್ರೂ ಕೂಡ ಸಹಿ ಹಾಕಿಲ್ಲ, ಓಕೆ ಅಂದಿಲ್ಲ ಗವರ್ನರ್. ಇದಕ್ಕೆ ಸಹಜವಾಗಿನೇ ಅನೇಕರಿಗಾಗ್ಲೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಖಂಡನೆ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಈಗ ವಿಜಯ್ ದಳಪತಿಯವರ ಸಿದ್ಧಾಂತಕ್ಕೂ ಪ್ರಕಾಶ್ ರಾಜ್ ಅವರ ಸಿದ್ಧಾಂತಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಬಟ್ ಹಂಗಿದ್ರೂ ಕೂಡ ಒಂದ್ ರೀತಿಯಾಗಿ ಈಗ ನಡೀತಾ ಇರುವಂತ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವಿಜಯ್ ಪರವಾಗಿ ಗವರ್ನರ್ ನಡೆಯ ವಿರುದ್ಧ ಈಗ ಪ್ರಕಾಶ್ ರಾಜ್ ಅವರು ಟ್ವೀಟ್ ಮಾಡೋದ್ರ ಮೂಲಕ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಎತ್ತಿ ಹಿಡಿಯುವಂತ ಪ್ರಯತ್ನವನ್ನ ಪ್ರಕಾಶ್ ರಾಜ್ ಮಾಡಿದ್ದಾರೆ. ಇದು ಅಸಂವಿಧಾನಿಕ ನಡೆ. ನಮ್ಮಲ್ಲಿ ಯಾವ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಕ್ಷವಾಗಿ ಹೊರಹೊಮ್ಮುತ್ತೋ ಆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಗವರ್ನರ್ ಅನುಮತಿ ಕೊಡಬೇಕಿತ್ತು, ಆದ್ರೆ ಅನುಮತಿ ಕೊಟ್ಟಿಲ್ಲ. 2 ಬಾರಿ ಬಂದ್ ಹೋಗಿದ್ದಾರೆ ವಿಜಯ್ ದಳಪತಿ ರಾಜಭವನಕ್ಕೆ, ಹಂಗಿದ್ರು ಕೂಡ ಅನುಮತಿ ಕೊಟ್ಟಿಲ್ಲ. ಇದು ಒಂದು ಅಸಹ್ಯಕರ ಬೆಳವಣಿಗೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ ಪ್ರಕಾಶ್ ರಾಜ್.